ತುಲಾರಾಶಿ ಅಂತ ಬಂದಾಗ ಡಿಸೆಂಬರ್ ತಿಂಗಳಲ್ಲಿ ತುಲಾರಾಶಿಯವರಿಗೆ ತುಂಬಾ ಯೋಗನೆ ಅಂತ ಹೇಳ್ಬೋದು. ಯಾಕಂದ್ರೆ ರಾಶಿಯಾಧಿಪತಿ ಶುಕ್ರ 2ನೇ ಮನೆಯಲ್ಲಿ ಕುಜನ ಜೊತೆ, ಮತ್ತೆ ಸೂರ್ಯ ಬುಧ 11ನೇ ಮನೆ ಅಧಿಪತಿ ಸೂರ್ಯ ಕೂಡ 2ನೇ ಮನೆಯಲ್ಲಿ ಧನಸ್ಥಾನದಲ್ಲಿ ಇರ್ತಾರೆ. ಎಲ್ಲೋ ಒಂದ್ ಕಡೆ ತುಲಾರಾಶಿಯವರು ಯಾರೆಲ್ಲ ರಿಯಲ್ ಎಸ್ಟೇಟ್ ಮಾಡ್ತಿರ್ತೀರಾ, ಯಾರೆಲ್ಲ ಭೂಮಿ ವ್ಯವಹಾರ ಮಾಡ್ತಿರ್ತೀರಾ, ಅಥವಾ ಯಾರು ಬ್ಯಾಂಕ್ ಅಲ್ಲಿ ಕೆಲಸ ಮಾಡ್ತಿರ್ತೀರಾ, ಬೇರೆ ನಿಮ್ಮ ಸಿನಿಮಾ ರಂಗ ಆಗಿರ್ಬೋದು, ರಾಜಕೀಯದ ರಂಗದಲ್ಲಿರ್ಬೋದು, ಇವರೆಲ್ಲರಿಗೂ ಕೂಡ ತುಲಾರಾಶಿಯವ್ರಿಗೆ ತುಂಬಾ ಒಳ್ಳೆ ಟೈಮ್ ಅಂತ ಹೇಳ್ಬೋದು. ಅದೇ ರೀತಿ ನೋಡಿ, ನಿಮ್ಮ ಒಂದು ರಾಶಿ ಮೇಲೆ ಗುರುವಿನ ಒಂದು 5ನೇ ದೃಷ್ಟಿ ಬೀಳ್ತಾ ಇದೆ. ಗುರುವಿನ ದೃಷ್ಟಿ ಬೀಳೋದ್ರಿಂದ ಕೂಡ ನಿಮ್ಮಲ್ಲಿ ಎಲ್ಲೋ ಒಂದ್ ಕಡೆ ದುಡ್ಡು ಕಾಸು ಏನ್ ಸ್ಟಕ್ ಆಗಿರುತ್ತೆ, ಎಲ್ಲೋ ಒಂದ್ ಕಡೆ ನಿಮ್ಮ ದುಡ್ಡು ಕಾಸು ಡೆವಲಪ್ಮೆಂಟ್ ಆಗೋದಾಗಿರ್ಬೋದು ತುಲಾರಾಶಿಯವ್ರಿಗೆ. ಅದೇ ರೀತಿ ರಾಶಿಯಾಧಿಪತಿ ಶುಕ್ರ 2ನೇ ಮನೆಗೆ ಬಂದಿರೋದ್ರಿಂದ ನೀವು ಬೇಡ ಅಂದ್ರೂ ನಿಮ್ಮ ಮನೆಗೆ ದುಡ್ಡು ಲಕ್ಷ್ಮಿ ಒದ್ದುಕೊಂಡು ಬರ್ತಾಳೆ. ಯಾಕಂದ್ರೆ ಎಲ್ಲಾದ್ರೂ ದುಡ್ಡು ಕೊಟ್ಟು ಆ ದುಡ್ಡು ಎಲ್ಲೋ ಸ್ಟಕ್ ಆಗಿದ್ರೆ ಅದು ಕೂಡ ನಿಮ್ಮ ಕೈ ಸಿಕ್ಕುವಂತದ್ದಾಗಿರುತ್ತೆ.